ಇದು ಹಿಂಗೆ ಫಿಟ್ಟಿಂಗ್ ಇರ್ತದೆ ಅನ್ಕೊಳ್ಳಿ ಆಯಿತಾ. ಇದನ್ನು ಫಿಟ್ ಆಗಿರ್ತದೆ. ಇದು ನಿಮಗೆ ಮಿಷಿನ್ ಸ್ಟ್ರಕ್ ಆಯಿತು ಅಂದರೆ ಇದೆರಡು ಸ್ಕ್ರೂ ಇರುತ್ತೆ, ರಿಮೂವ್ ಮಾಡಿದ್ರೆ ಇದು ಆಚೆ ಬರುತ್ತೆ. ಆಚೆ ಬಂದು ತಗೊಳ್ಳಿ, ಮಿಷಿನ್ನು ಟೈಟ್ ಇತ್ತು ಅಂದ್ಕೊಳ್ಳಿ. ಈ ರಿಮೂವ್ ಮಾಡಿಬಿಟ್ಟು ಮಿಷಿನ್ ತಿರುಗಿಸಿ ಫ್ರೀಯಾಗಿದೆ, ಅದು ಜೋಡಿಸ್ದಾಗ ಟೈಟ್ ಬರ್ತದೆ ಅಂದರೆ ನೀವು ದಾರನ ಸರಿಯಾಗಿ ಕ್ಲೀನ್ ಮಾಡಿರಲ್ಲ. ಇದರೊಳಗಡೆ ನೀವು ದಾರ ಆಮೇಲೆ ಇದೇನಾಗಿರ್ತದೆ, ಹಿಂಗೆ ಲಾಕ್ ಆಗಿರ್ತದೆ. ಇದು ಸ್ಕ್ರೂ ಬಂದು ಇಲ್ಲಿ ಟೈಟ್ ಆಗಿರುತ್ತೆ. ನೀವು ಇದನ್ನು ಸ್ಕ್ರೂಡ್ರೈವರಿಂದ ಬಿಚ್ಚು ಅಂದರೆ ಇದು ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆದಮೇಲೆ ಇದು ಸಪ್ರೇಟ್ ಮಾಡಿ, ಇದರೊಳಗೆ ಏನಾಗಿರುತ್ತೆ, ಇಷ್ಟಿಷ್ಟು ದಾರ ಇದ್ರೂ ಸಾಕು. ಮಿಷಿನ್ ಸ್ಟ್ರಕ್ ಆಗೋಕ್ಕೆ ಇಷ್ಟು ದಾರ ಇದ್ರೂ ಸಾಕು, ಟೈಟ್ ಆಗ್ಬಿಡುತ್ತೆ. ಅವಾಗ ಏನು ಮಾಡಿ, ಒಂದು ಬಟ್ಟೆಲಿ ನೀಟಾಗಿ ಒರೆಸ್ಕೊಬೇಕು. ಇದು ಎಲ್ಲ ಒರೆಸ್ಕೋಬೇಕು. ಒರೆಸ್ಕೊಂಡಾದ್ಮೇಲೆ ಮತ್ತೆ ಹಾಕೋದು ಹೆಂಗೆ, ಇದನ್ನು ಇದು ನೋಡಿ ಸ್ಲೋಪ್ ಇದೆ. ಇನ್ನೊಂದು ಹಿಂಗೆ ಕಟ್ಟಿಂಗ್ ಕೊಡೋರೆ, ಅಬ್ಸರ್ವ್ ಮಾಡ್ಕೊಳ್ಳಿ, ಓಕೆನಾ. ಇದು ಬಂದು ಈ ಪೊಸಿಷನ್ ಹಿಂಗೆ ಹೋಗೋದು. ಒಬ್ಬೊಬ್ರು ಏನು ಮಾಡ್ತಾರೆ, ರಿಂಗ್ನ ಉಲ್ಟಾಕ್ತಾರೆ. ಉಲ್ಟಾಕ್ತಾ ಏನಾಯ್ತದೆ, ಅವಾಗಲೂ ದಾರ ಇರುತ್ತೆ. ಸ್ಲೋಪ್ ಬಂದು ನೀಟಾಗಿ ಹಿಂಗೆ ಹೋಗೋದು. ಮತ್ತು ಇದನ್ನು ಹಿಂಗೆ ಹಾಕಿ ಈ ಸ್ಕ್ರೂನ ಟೈಟ್ ಮಾಡ್ಬೋದು. ಟೈಟ್ ಮಾಡಿದ್ಮೇಲೆ ಈ ಪಾರ್ಟ್ಸಕ್ಕೆ ಹೆಂಗೆ ಹಾಕಬೇಕು, ಈ ಪೊಸಿಷನ್ ಫ್ರಂಟ್ ಇದೆಯಲ್ಲ ಆ ನೇರಕ್ಕೆ ಈ ಪೊಸಿಷನ್ ಹಿಂಗೆ ಬರಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಉಲ್ಟಾ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಉಲ್ಟಾ ಹಾಕ್ಬಿಟ್ರೆ ಏನಾಗ್ತದೆ, ಕೇಸ್ ಬಾಬಿನ್ ಹಾಕೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ನೀವು ಈ ಪೊಸಿಷನ್ ಹಿಂಗೆ ಇಟ್ಕೊಂಡು ಈ ಪಾರ್ಟ್ಸ್ನ ಫಸ್ಟ್ ಕೆಳಭಾಗ ಹಾಕಿ, ಒಳಭಾಗ ಕಟಿಂಗ್ ಇದೆಯಲ್ಲ ಆ ಕಟಿಂಗ್ ಒಳಭಾಗ ಹೋಗುತ್ತೆ. ಈ ಬೆರಳಲ್ಲಿ ಇದನ್ನು ಪುಷ್ ಮಾಡಬೇಕು. ಹಿಂಗೆ ಎಳ್ಕೊಂಡಾಗ ಏನಾಗ್ತದೆ, ಒಳಗೆ ಹೋದ್ಮೇಲೆ ಇದನ್ನು ರಿಂಗು ಸುತ್ತ ತಿರುಗಿಸ್ಬೇಕು. ಒಂದು ಕಡೆನೂ ಹಿಡಿಬಾರ್ದು. ಹಿಂಗೆ ಹಿಡಿತೈತೆ ಅಂದರೆ ಒಳಗಡೆ ದಾರ ಇದೆ, ಸರಿಯಾಗಿ ಕ್ಲೀನ್ ಮಾಡಿಲ್ಲ ಅಂತ. ಹಿಂಗೆ ತಿರುಗಿಸಿದಾಗ ಎಲ್ಲೂ ಹಿಡಿತಿಲ್ಲ, ಫ್ರೀಯಾಗಿ ತಿರುಗ್ತೈತೆ ಅಂದರೆ ದಾರ ಸರಿ ಹಾಕೊಂಡ್ರೆ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಆದಮೇಲೆ ಮತ್ತೆ ಮಿಷಿನ್ ಸ್ಟ್ರೈಟ್ ಮಾಡ್ತಾರೆ. ಸೂಜಿ ಕಂಬ ಇದೆಯಲ್ಲ, ಇದು ನೀರು ತಿರುಗಿಸಿದಾಗ ಮೇಲೆ ಹೋದರೆ ಈ ಪೊಸಿಷನ್ ಹಿಂಗೆ ಬರುತ್ತೆ. ಅದು ಆಪೋಸಿಟ್ನ ಇದು ಹಿಂಗೆ ತಿರುಗಿಸಿ ಹಿಂಗೆ ಹಾಕಿ ಎರಡು ಸ್ಪೂನ್ ಟೈಟ್ ಮಾಡ್ಕೊಂಡು ಇದು ದಾರ ಸೇರಿಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಕೆಲಸ. ನೀಟಾಗಿ ಕಚ್ಕೊಂಡಿರಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಹಿಂಗೆ ಗ್ಯಾಪ್ ಇರುತ್ತೆ, ಗ್ಯಾಪ್ ಇದ್ದಾಗ ಟೈಟ್ ಏನಿರುತ್ತೆ, ಮಿಷಿನೂ ಟೈಟ್ ಆಗುತ್ತೆ. ಇದು ನೀಟಾಗಿ ಎರಡು ಸೈಡು ಕಚ್ಕೊಂಡಿದ್ದು ಸ್ಕ್ರೂ ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಇದು ದಾರ ಸೇರಿಕೊಂಡ್ರೆ ಕ್ಲೀನ್ ಮಾಡಬೇಕು. ಆ ದಾರ ಬಂದು ಲಾಕಾಗಿರ್ತದೆ. ಮತ್ತೆ ನೀವು ಕ್ಲೀನ್ ಮಾಡಿ ಜೋಡಿಸಿದಾಗ ಟೈಟ್ ಬಂತು ಅಂದರೆ ಇದೇ ಮಿಸ್ಟೇಕ್, ದಾರನ ಸರಿಯಾಗಿ ಕ್ಲೀನ್ ಮಾಡಿರಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಹಂಗೂ ಹೊಸ ಮಿಷಿನ್, ಈ ಹಳೆ ಮಿಷಿನ್ಸ್ ಒಂದು 5-6 ಪೀಸ್ ಥರ ಇಡಬೇಕು ಸುಮ್ಮನೆ. ಆ ಇಡಬೇಕಾದ್ರೆ ಈ ಎಡ್ಜಿನ ನೋಡಿ, ಎಡ್ಜಿಗೆ